ಇಂದು ಚಿಕ್ಕೋಡಿ ನಗರದಲ್ಲಿ ಚಿಕ್ಕೋಡಿ ಉಪವಿಭಾಗದ ಪ್ರದೇಶಗಳಲ್ಲಿ ನಡೆದಂತಹ ಘಟನಾವಳಿಗಳ ಒಂದು ಸಂಚಿಕೆಯನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಅನಂತಪುರದಲ್ಲೊಂದು ಅಚ್ಚರಿ ನಿಗೂಢ ಬೋರ್ವೆಲ್. ಬೆಳಗಾವಿ ಜಿಲ್ಲೆ ಕಾಗವಾಡ ವಿಧಾನಸಭಾ ವ್ಯಾಪ್ತಿ ಅನಂತಪುರ ಗ್ರಾಮದಲ್ಲಿ ಅಚ್ಚರಿ ಘಟನೆ ನಡೆದಿದೆ. ಅನಂತಪುರ ಗ್ರಾಮದ ರೈತ ವಿಜಯ ಅರ್ಪಣ್ಣ ಗುಜ್ಜರಿ ಎಂಬುವರ ಗದ್ದೆಯಲ್ಲಿದ್ದ ಬೋರ್ವೆಲ್ ಯಾವುದೇ ಇಂಧನ ಸೌರಶಕ್ತಿ ವಿದ್ಯುತ್ ಬಳಕೆಯಾಗದೆ ಸುಮಾರು 100 ಅಡಿ ಬಾನೆತ್ತರಕ್ಕೆ ನೀರು ಚಿಮ್ಮುತ್ತಿದೆ. ಈ ವಿಸ್ಮಯಕಾರಿ ಘಟನೆಗೆ ಜನರು ಅಚ್ಚರಿ ಒಳಗಾಗಿದ್ದಾರೆ. ರೈತನ ಜಮೀನಲ್ಲಿ 20 ವರ್ಷಗಳ ಹಿಂದೆ ಸುಮಾರು 300 ಅಡಿ ಆಳಕ್ಕೆ ಬೋರ್ವೆಲ್ ಕೊರೆಯಲಾಗಿತ್ತು. ಸಾಕಾಗುವಷ್ಟು ನೀರು ಕೂಡ ದೊರಕಿತ್ತು. ಈ ಬೋರ್ವೆಲ್ ಗಾಳಿ ಒತ್ತಡದಿಂದ ಸುಮಾರು 15 ನಿಮಿಷಗಳ ಕಾಲ ಆಕಾಶದ ಎತ್ತರಕ್ಕೆ ನೀರು ಚಿಮ್ಮಿದೆ. ಈ ಬೋರ್ವೆಲ್ನಿಂದಾಗಿ ಉಳಿದ 100 ರೈತರ ಬೋರ್ವೆಲ್ಗಳಿಗೆ ಅಂತರ್ಜಲ ಕಾಯ್ದುಕೊಳ್ಳಲು ಉಪಯುಕ್ತವಾಗಿದೆ. ಕಾರಣ ಈ ಬೋರ್ವೆಲ್ನಲ್ಲಿದ್ದ ನೀರು ಇನ್ನುಳಿದ ರೈತರ ಬೋರ್ವೆಲ್ಗಳಿಗೂ ನೀರು ಒದಗಿಸಿದೆ ಎಂದು ಸ್ಥಳೀಯ ರೈತರು ಅಚ್ಚರಿ ಸಂಗೀತನ ಹೇಳಿದ್ದಾರೆ. ಆ ಕುರಿತು ಒಂದು ವಿಡಿಯೋ ಇಲ್ಲಿದೆ ನೋಡಿ. ಬೋರ್ ಹೊಡೆದಿದ್ವಿ, ಅದಕ್ಕೆ ನೀರು ಇದ್ದಿದ್ದಿಲ್ರಿ. ಒಂದಿನ ಅಚಾನಕ ಹಳಕ್ ನೀರು ಬಂದ್ರಿ. ಅದರಿಂದ ನೀರ ಕುಣಿಯಾಗ ಬಿಟ್ಟಿವ್ರಿ. ಕುಣಿಯಾಗ ಬಿಟ್ಟ ಬಳಕ ನಮ್ ಬೋರ್ ನೀರ ಭಯಂಕರ ಬಿಟ್ಟು 2 ತಾಸಿನಾಗ ಬೋರ್ಗಳು ನೀರು ಉಗಿಲಕತ್ತೀರಿ. ಅದನ್ನ ನಾವ್ ಏನ್ ಮಾಡಿದ್ರಿ, ಹರಿ ತೆಗದ ಒಂದು ಅಡ್ಡ ಕೇಸಿಂಗ್ ಹಾಕಿ ಆ ಪೈಪ್ ಬೋರ್ವೆಲ್ಕ ಜಾಯಿಂಟ್ ಕೊಟ್ಟಿವ್ರಿ. ನೀರು ಜಾಯಿಂಟ್ ಕೊಡೋಣ, ಇಲ್ಲಿ ಕಲಕ್ ನೀರು ಬಂದು ಅಲ್ಲಿ ಬೋರ್ಗಳೆಲ್ಲ ಒಂದು 50-100 ಬೋರ್ ಎಲ್ಲ ಕಲಕ್ ಹೋಗಿಲಕತ್ತೀರಿ. ಆಯ್ತು ನಮ್ ಶಕ್ತಿ ಆದ ಬಳಿಕ ಹಳ್ಳ ಕಟ್ಟಿ ಕಂಟಿನ್ಯೂ ಅದ್ರಾಗ ನಾವು ನೀರು ಬಿಡ್ಲತ್ತಾನ. 1 ತಿಂಗಳು ಹೋದ ಅಂದ್ರೆ ನಮ್ಗೆ 11 ತಿಂಗಳು ನೀರು ಕಮ್ಮಿ ಬೀಳಂಗಿಲ್ರಿ. ಅದಕ್ಕೆ ಈಗಾಗಲೇ ನಮ್ಮ ಹಳದ ನೀರ ಒಂದ್ ಸ್ವಲ್ಪ ತಡ್ಸಂತದು ಒಂದು ಬಂದರ್ ಕಟ್ಟಿ ಕೊಟ್ರಿ ಅಂದ್ರ ಜರ ಅನುಕೂಲ ಆಗ್ತೈತ್ರಿ. ಮತ್ತಿಟ್ಟು ಹೆಚ್ಚಿಗೆ ನೀರು ಹೋದ್ರೆ ಮತ್ತೊಂದು 50 ಬೋರಿಗೆ ನೀರು ಹೆಚ್ಚಾಗುವಂತದ ಕ್ವಶನ್ ಅದ ರೀ. 100-200 ಎಕರೆ ತರ ನೀರಾವರಿ ಆಗ್ತದೆ. 1,500 ಎಕರೆ ತರ ನೀರಾವರಿ ಆಗ್ತದ್ರಿ. ಆದ್ರ ಇದು ಅಗದಿ ದೊಡ್ಡ ಅನುಕೂಲ ಆಗಿದ್ರಿ. ಬರೇ ಈಗ ಕಿನಾಲ್ ನೀರ್ ಬಿಟ್ಟಾರಿ, ಒಳಗ್ ಬಿಟ್ಟಿದ್ರಿ. ಹಳ್ಳ ಹರಿ ಏನ್ ಬಂದಿಲ್ರಿ. ನಮ್ಮಲ್ಲಿ ಎಷ್ಟ್ ನೀರ್ ಬಂದದ್ದು ಅದ್ರಾಗ ಬಿಟ್ಟಿದ್ದು ಅದು ಸಪ್ಲೈ ಆಗೈತ್ರಿ. ಈಗ 300 ಫೂಟ್ ನೀರು ಹೊಡೆದು ಬೋರಿಗೆ ಹೆಚ್ಚಾಗ್ಬೇಕಾದ್ರ ಒಂದು 6 ತಿಂಗಳು 3 ತಿಂಗಳು ಹತ್ಬೋದ್ರಿ. ಈ ಡೈರೆಕ್ಟ್ ಮೇಲ್ನೈನ್ ಕನೆಕ್ಷನ್ ಹೊಡೆದಂಗ್ರಿ. ಅದು ಡೈರೆಕ್ಟ್ ನೀರ ಅಲ್ಲಿ ಪಾತಾಳಕ್ಕೆ ಹೋಗ್ತಾವ್ರಿ. ಬೋರ್ಗಳಿಗೆ ನೀರ ಚಾಲೂನ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ. ಚಿಕ್ಕೋಡಿ ಉಪವಿಭಾಗದಲ್ಲಿ ಪ್ರವಾಹದ ಭೀತಿ. ಮಹಾರಾಷ್ಟ್ರದ ಕೊಂಕಣ ಪ್ರದೇಶದಲ್ಲಿ ಕಳೆದ 1 ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಚಿಕ್ಕೋಡಿ ಉಪವಿಭಾಗದ ನದಿಗಳು ಉಕ್ಕಿ ಹರಿಯುತ್ತಿದ್ದು ಮತ್ತೊಮ್ಮೆ ಪ್ರವಾಹದ ಭೀತಿ ಎದುರಾಗಿದೆ. ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನ ಕೃಷ್ಣಾ, ವೇದಗಂಗಾ, ದೂದಗಂಗಾ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿವೆ. ಪರಿಣಾಮ ದೂದಗಂಗಾ ನದಿಗೆ ಅಡ್ಡಲಾಗಿರುವ ಕಾರದಗಾ, ಬೋಜ್ವಾಡಿ, ಕುನ್ನೂರ್, ಮಲ್ಲಿಕವಾಡ, ದತ್ವಾಡ ಸೇತುವೆಗಳು ಜಲಾವೃತವಾಗಿವೆ. ಸೇತುವೆ 2 ಬದಿಗಳಲ್ಲಿ ಬ್ಯಾರಿಕೇಡ್ ಹಾಕಿ ಸಂಚಾರವನ್ನ ನಿಷೇಧಿಸಲಾಗಿದೆ. ಅದೇ ರೀತಿ ಕಲ್ಲೋಳಿನಲ್ಲಿರುವಂತಹ ದತ್ತ ಮಂದಿರವು ನೀರಿನ ಪ್ರವಾಹದಲ್ಲಿ ಮುಳುಗಿ ಸದ್ಯಕ್ಕೆ ಒಂದು ಸ್ಮಾಲ್ ಬ್ರೇಕ್ ನಂತರ ಮತ್ತೆ ಸುದ್ದಿ ಮುಂದುವರಿಯುತ್ತೆ. ಸ್ಟೇ ಟ್ಯೂನ್ಡ್ ವಿತ್ ಸಾಮ್ ಟಿವಿ ನೆಟ್ವರ್ಕ್ ಕರ್ನಾಟಕ. Welcome to Hotel Tamarind, the city's topmost name. We serve vegetarian food in varieties with a pure intensity. Join us for morning breakfast, dinner and supper for vegetarians. For more information, Hotel Tamarind, ground floor, Trends Complex, Basava Circle, Chikkodi. For outdoor parcel service, contact 8792571008. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಗ್ರಾಮ ದೇವತೆ ಬಸವೇಶ್ವರರ ಜಾತ್ರೆಯು ನಿನ್ನೆ ಅಂದರೆ ಸೋಮವಾರದಿಂದ ಪ್ರಾರಂಭವಾಗಿದೆ. ಈ ಒಂದು ಜಾತ್ರೆಯ ನಿಮಿತ್ತ ಅನೇಕ ಕಾರ್ಯಕ್ರಮಗಳನ್ನ ಹಾಗೂ ಸ್ಥಾನಿಕ ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿತ್ತು. ನಿನ್ನೆ ಕಬಡ್ಡಿ ಹಾಗೂ ಇನ್ನಿತರ ರೇಸ್ಗಳನ್ನು ಕೂಡ ನಡೆಸಲಾಯಿತು. ಇಂದು ಮಧ್ಯಾಹ್ನ ಶಾಸಕ ಗಣೇಶ್ ಹುಕ್ಕೇರಿಯವರ ನೇತೃತ್ವದಲ್ಲಿ ಬೈಕ್ ರೇಸಿಂಗ್ ಕೂಡ ಒಂದು ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಆ ಕುರಿತು ಸಂಪೂರ್ಣ ವಿಡಿಯೋ ಹಾಕ್ತೀನಿ ನೋಡಿ.
ವೀಕ್ಷಕರೇ, ನಾನು ಪ್ರಿಯಾ. ನಮ್ಮ ವಾಹಿನಿಯ ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ನಮ್ಮ ವಾಹಿನಿಯನ್ನ ಯೂಟ್ಯೂಬ್, ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಪೋಡ್ಕಾಸ್ಟ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ವಿಡಿಯೋ ಕ್ಲಿಪ್ಗಳನ್ನು ತಪ್ಪದೇ ಶೇರ್ ಮತ್ತು ಲೈಕ್ ಮಾಡಿ.